ಒಳ್ಳೆ ಮಾವಿನ ಹಣ್ಣಿನ ಸೀಸನ್. ಅಂಕೋಲಾದ ಮಾವಿನ ಹಣ್ಣು, ವಿಶೇಷವಾದ ಮಾವಿನ ಹಣ್ಣು ಮಾರ್ಕೆಟ್ಗೆ ಬಂದಿದೆ. ಆದ್ರೆ ಅವುಗಳನ್ನ ಹೆಂಗ್ ಮಾರಾಟ ಮಾಡೋದು ಅಂತಾನೆ ಗೊತ್ತಾಗದೆ ವ್ಯಾಪಾರಿಗಳ ಕಂಗಾಲಾಗಿದ್ದಾರೆ. ಯಾಕೆ ನೋಡಿ. ಬಾಯಲ್ಲಿ ನೀರೂರಿಸುವ ಮಾವು, ರಸ್ತೆ ಬದಿಯಲ್ಲಿ ರಾಶಿ ರಾಶಿ ವಿವಿಧ ಬಗೆಯ ಹಣ್ಣುಗಳು. ಆದರೆ ಮಾವು ಖರೀದಿಸಲು ಗ್ರಾಹಕರು ಮಾತ್ರ ಬರುತ್ತಿಲ್ಲ, ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಹಣ್ಣುಗಳ ವ್ಯಾಪಾರ ಕೂಡ ಬರದಿಂದ ಕೂಡ ಸಾಗಿರುವಂತದ್ದು. ಕಳೆದ 2 ತಿಂಗಳಿಂದ ಅಂಕೋಲಾ ಭಾಗದ ಗ್ರಾಮೀಣ ಪ್ರದೇಶದಿಂದ ಬಂದಂತ ಮಹಿಳೆಯರು ಹಣ್ಣಿನ ವ್ಯಾಪಾರವನ್ನು ಮಾಡ್ತಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಅಂಕೋಲಾದಲ್ಲಿ ಪ್ರಸಿದ್ಧಿ ಹೊಂದಿರುವಂತಹ ಕರಿ ಇಶಾಡ ತುಂಬಾ ವ್ಯಾಪಾರ ಕೂಡ ಆಗುತ್ತೆ. ಈ ಬಾರಿ ಕೂಡ ಕಳೆದ 2 ತಿಂಗಳಿಂದ ಹಣ್ಣುಗಳು ಕೂಡ ಈ ರೀತಿಯಾಗಿ ಕಾರವಾರ ನಗರದ MG ರಸ್ತೆಯಲ್ಲಿ ಎಲ್ಲರ ಗಮನ ಕೂಡ ಸೆಳೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಕರಿ ಇಶಾಡ ಮಾವಿನ ಹಣ್ಣಿನ ಜೊತೆಗೆ ರತ್ನಗಿರಿ ಆಪೋಸ್ ಆಗಿರಬಹುದು, ಬೆನಡ್ ಆಪೋಸ್ ಆಗಿರಬಹುದು, ಚಾಲ್ತಿ ಸೇರಿದಂತೆ ವಿವಿಧ ತಳಿಯ ಮಾವುಗಳು ಕೂಡ ಇಲ್ಲಿ ಭರ್ಜರಿ ವ್ಯಾಪಾರ ಕೂಡ ಆಗಿದೆ. ಇಲ್ಲಿ ಈ ಹಣ್ಣಿನ ವಿಶೇಷ ಅಂತ ಹೇಳಿದ್ರೆ ಯಾವುದೇ ಕೆಮಿಕಲ್ ಗಳನ್ನ ಬಳಸದೆ ಸಂಪೂರ್ಣವಾಗಿ ಹುಲ್ಲಿನಿಂದ ಹಣ್ಣುಗಳನ್ನು ಮಾಡಿ ವ್ಯಾಪಾರ ಮಾಡುವುದು ವಿಶೇಷ ಅಂತ ಹೇಳಬಹುದು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲವನ್ನ ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ. ವಿವಿಧ ಬಗೆಯ ಮಾವಿನ ಹಣ್ಣು ಜಾಸ್ತಿ ಬೆಳೆಯೋದೇ ಅಂಕೋಲದಲ್ಲಿ. ಅದರಲ್ಲಿ ವಿಶೇಷ ಅಂದ್ರೆ ಈ ಬಾರಿ ಕರಿ ಇಶಾಡ್ ಮಾವಿನ ಹಣ್ಣಿಗೆ ಬೇಡಿಕೆ ಮಾತ್ರ ಇಲ್ಲ. ಹೌದು, ಇಷ್ಟು ದಿನ ಕರಿ ಇಶಾಡ್ ಮಾವು ಸಿಗದೆ ಮಾವು ಪ್ರಿಯರು ನಿರಾಶೆಯಲ್ಲಿದ್ರು. ಉಳಿದ ಮಾವು ಸಿಕ್ಕರೂ ಕರಿ ಇಶಾಡ್ ಮಾವಿನ ಹಣ್ಣು ಸಿಗದೆ ಬೇಸರದಲ್ಲಿದ್ರು. ಆದ್ರೀಗ ಕರಿ ಇಶಾಡ್ ಮಾವಿನ ಹಣ್ಣು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಕಾರವಾರ ಮಾರುಕಟ್ಟೆಯಲ್ಲಿ ಕಳೆದೊಂದು ತಿಂಗಳಿಂದ ರಸ್ತೆ ಬದಿಯಲ್ಲಿ ಗಮನ ಸೆಳೆಯುತ್ತಿವೆ. ಆದ್ರೆ ಗ್ರಾಹಕರು ಮಾತ್ರ ಬರುತ್ತಿಲ್ಲ. ತಮ್ಮ ಮನೆಯಲ್ಲೇ ಬೆಳೆದು ನೈಸರ್ಗಿಕವಾಗಿ ಅದನ್ನ ಹುಲ್ಲುಗಳಲ್ಲಿ ಇಟ್ಟು ಅದನ್ನ ಹಣ್ಣು ಮಾಡಿ ತಂದು ಮಾರುವಂತದ್ದು. ಈ ಸಲ ಏನಾಗಿದೆಪ್ಪ ಅಂತಂದ್ರೆ ಸ್ವಲ್ಪ ಮಳೆ ಬೇಗ ಆಗಿದ್ರಿಂದ ಇದಕ್ಕೆ ಇರುವಂತ ಒಂದು ಸಂಭಾವನೆ ಏನಿತ್ತೋ ಅದು ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ. ಅದರಿಂದ ಅವರಿಗೆ ಸ್ವಲ್ಪ ಲಾಸು ನಷ್ಟ ಕೂಡ ಆಗಿದೆ. ಆದರೂ ಈ ಹಣ್ಣು ಇಡೀ ಜಗತ್ತಿನಲ್ಲಿ ಎಲ್ಲೂ ಸಿಗುವಂತದ್ದಲ್ಲ. ಇದು ನಾವು ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗವಾದಂತ ಅಂಕೋಲಾ, ಕುಮಟಾ, ಅದೇ ರೀತಿ ಗೋಕರ್ಣ ಭಾಗದಲ್ಲಿ ಇಂಥ ಹಣ್ಣುಗಳನ್ನ ನಾವು ಕಾಣಬಹುದು. ತುಂಬಾ ಸಿಹಿಯಾಗಿ ವಿಶಿಷ್ಟ ರುಚಿ ಹೊಂದಿರುವ ಅಂಕೋಲದ ಕರಿ ಇಶಾಡ್ ಮಾವಿನ ಹಣ್ಣು ದೇಶದ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಳ್ಳುತ್ತೆ. ಆದರೆ ಈ ಬಾರಿ ಅಕಾಲಿಕ ಮಳೆಯಿಂದಾಗಿ ಮಾವಿನ ಹಣ್ಣು ಬೆಳವಣಿಗೆಯಾಗೋದು ತಡವಾಗಿದೆ. ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕರಿ ಇಶಾಡ್ ಮಾವಿನ ಹಣ್ಣು ಕಾರವಾರ ಮಾರುಕಟ್ಟೆಗೆ ಬರುತ್ತಿದ್ದವು. ಈ ಬಾರಿ ಕೊಂಚ ವಿಳಂಬವಾಗಿ ಮಾರುಕಟ್ಟೆ ಪ್ರವೇಶಿಸಿದೆ. ಮಾರ್ಚ್ ಎಂಡಿಂದ ಸ್ಟಾರ್ಟ್ ಆಗ್ತದೆ, ಜೂನ್ ಜುಲೈವರೆಗೆ ಇರ್ತದೆ, ಮುಗೀತು. ರೇಟು ಕಾಳಿಶಾಡ್ಗೆ ಹಣ್ಣಿದಂಗೆ ಡಿಪೆಂಡ್, ಅದು ಹಣ್ಣಿನ ಮೇಲೆ. ಮೊಸರದು ಹಣ್ಣಿನ ಮೇಲೆ ಡಿಪೆಂಡು. ಎಲ್ಲ ಹಣ್ಣಿದಂಗೆ ರೇಟು. ಫಸ್ಟ್ ಸ್ಟ್ಯಾಂಡಿಗೆ ಸ್ವಲ್ಪ ವ್ಯಾಪಾರ ಆಗ್ತದೆ. ಮಳೆ ಇರೋದ್ರಿಂದ, ಮಳೆ ಕಾರಣದಿಂದ ಸ್ವಲ್ಪ ಡೌನ್ ಆಯಿತು. ನಂತರ ಇವಾಗ ಅಡ್ಡಿಲ್ಲ, ಪರವಾಗಿಲ್ಲ. ಈ ಬಾರಿ ಮುಂಚಿತವಾಗಿ ಮಳೆ ಆರಂಭವಾಗಿದೆ. ಇದೀಗ ಬಿಸಿಲಿನ ವಾತಾವರಣವಿದ್ದು ಹಣ್ಣಿನ ವ್ಯಾಪಾರದಲ್ಲಿ ಕೊಂಚ ವ್ಯತ್ಯಾಸವಾಗಿದೆ. ಸದ್ಯಕ್ಕೆ ಮಾವಿನ ದರ ಕಡಿಮೆಯಾಗಿದ್ದು ವ್ಯಾಪಾರಿಗಳು ನಷ್ಟದಲ್ಲಿಯೇ ವ್ಯಾಪಾರ ಮಾಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಒಳ್ಳೆ ಮಾವಿನ ಹಣ್ಣಿನ ಸೀಸನ್. ಅಂಕೋಲಾದ ಮಾವಿನ ಹಣ್ಣು, ವಿಶೇಷವಾದ ಮಾವಿನ ಹಣ್ಣು ಮಾರ್ಕೆಟ್ಗೆ ಬಂದಿದೆ. ಆದ್ರೆ ಅವುಗಳನ್ನ ಹೆಂಗ್ ಮಾರಾಟ ಮಾಡೋದು ಅಂತಾನೆ ಗೊತ್ತಾಗದೆ ವ್ಯಾಪಾರಿಗಳ ಕಂಗಾಲಾಗಿದ್ದಾರೆ. ಯಾಕೆ ನೋಡಿ. ಬಾಯಲ್ಲಿ ನೀರೂರಿಸುವ ಮಾವು, ರಸ್ತೆ ಬದಿಯಲ್ಲಿ ರಾಶಿ ರಾಶಿ ವಿವಿಧ ಬಗೆಯ ಹಣ್ಣುಗಳು. ಆದರೆ ಮಾವು ಖರೀದಿಸಲು ಗ್ರಾಹಕರು ಮಾತ್ರ ಬರುತ್ತಿಲ್ಲ, ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಹಣ್ಣುಗಳ ವ್ಯಾಪಾರ ಕೂಡ ಬರದಿಂದ ಕೂಡ ಸಾಗಿರುವಂತದ್ದು. ಕಳೆದ 2 ತಿಂಗಳಿಂದ ಅಂಕೋಲಾ ಭಾಗದ ಗ್ರಾಮೀಣ ಪ್ರದೇಶದಿಂದ ಬಂದಂತ ಮಹಿಳೆಯರು ಹಣ್ಣಿನ ವ್ಯಾಪಾರವನ್ನು ಮಾಡ್ತಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಅಂಕೋಲಾದಲ್ಲಿ ಪ್ರಸಿದ್ಧಿ ಹೊಂದಿರುವಂತಹ ಕರಿ ಇಶಾಡ ತುಂಬಾ ವ್ಯಾಪಾರ ಕೂಡ ಆಗುತ್ತೆ. ಈ ಬಾರಿ ಕೂಡ ಕಳೆದ 2 ತಿಂಗಳಿಂದ ಹಣ್ಣುಗಳು ಕೂಡ ಈ ರೀತಿಯಾಗಿ ಕಾರವಾರ ನಗರದ MG ರಸ್ತೆಯಲ್ಲಿ ಎಲ್ಲರ ಗಮನ ಕೂಡ ಸೆಳೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಕರಿ ಇಶಾಡ ಮಾವಿನ ಹಣ್ಣಿನ ಜೊತೆಗೆ ರತ್ನಗಿರಿ ಆಪೋಸ್ ಆಗಿರಬಹುದು, ಬೆನಡ್ ಆಪೋಸ್ ಆಗಿರಬಹುದು, ಚಾಲ್ತಿ ಸೇರಿದಂತೆ ವಿವಿಧ ತಳಿಯ ಮಾವುಗಳು ಕೂಡ ಇಲ್ಲಿ ಭರ್ಜರಿ ವ್ಯಾಪಾರ ಕೂಡ ಆಗಿದೆ. ಇಲ್ಲಿ ಈ ಹಣ್ಣಿನ ವಿಶೇಷ ಅಂತ ಹೇಳಿದ್ರೆ ಯಾವುದೇ ಕೆಮಿಕಲ್ ಗಳನ್ನ ಬಳಸದೆ ಸಂಪೂರ್ಣವಾಗಿ ಹುಲ್ಲಿನಿಂದ ಹಣ್ಣುಗಳನ್ನು ಮಾಡಿ ವ್ಯಾಪಾರ ಮಾಡುವುದು ವಿಶೇಷ ಅಂತ ಹೇಳಬಹುದು.
ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲವನ್ನ ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ. ವಿವಿಧ ಬಗೆಯ ಮಾವಿನ ಹಣ್ಣು ಜಾಸ್ತಿ ಬೆಳೆಯೋದೇ ಅಂಕೋಲದಲ್ಲಿ. ಅದರಲ್ಲಿ ವಿಶೇಷ ಅಂದ್ರೆ ಈ ಬಾರಿ ಕರಿ ಇಶಾಡ್ ಮಾವಿನ ಹಣ್ಣಿಗೆ ಬೇಡಿಕೆ ಮಾತ್ರ ಇಲ್ಲ. ಹೌದು, ಇಷ್ಟು ದಿನ ಕರಿ ಇಶಾಡ್ ಮಾವು ಸಿಗದೆ ಮಾವು ಪ್ರಿಯರು ನಿರಾಶೆಯಲ್ಲಿದ್ರು. ಉಳಿದ ಮಾವು ಸಿಕ್ಕರೂ ಕರಿ ಇಶಾಡ್ ಮಾವಿನ ಹಣ್ಣು ಸಿಗದೆ ಬೇಸರದಲ್ಲಿದ್ರು. ಆದ್ರೀಗ ಕರಿ ಇಶಾಡ್ ಮಾವಿನ ಹಣ್ಣು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಕಾರವಾರ ಮಾರುಕಟ್ಟೆಯಲ್ಲಿ ಕಳೆದೊಂದು ತಿಂಗಳಿಂದ ರಸ್ತೆ ಬದಿಯಲ್ಲಿ ಗಮನ ಸೆಳೆಯುತ್ತಿವೆ. ಆದ್ರೆ ಗ್ರಾಹಕರು ಮಾತ್ರ ಬರುತ್ತಿಲ್ಲ. ತಮ್ಮ ಮನೆಯಲ್ಲೇ ಬೆಳೆದು ನೈಸರ್ಗಿಕವಾಗಿ ಅದನ್ನ ಹುಲ್ಲುಗಳಲ್ಲಿ ಇಟ್ಟು ಅದನ್ನ ಹಣ್ಣು ಮಾಡಿ ತಂದು ಮಾರುವಂತದ್ದು. ಈ ಸಲ ಏನಾಗಿದೆಪ್ಪ ಅಂತಂದ್ರೆ ಸ್ವಲ್ಪ ಮಳೆ ಬೇಗ ಆಗಿದ್ರಿಂದ ಇದಕ್ಕೆ ಇರುವಂತಹ ಒಂದು ಸಂಭಾವನೆ ಏನಿತ್ತೋ ಅದು ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ. ಅದರಿಂದ ಅವರಿಗೆ ಸ್ವಲ್ಪ ಲಾಸು ನಷ್ಟ ಕೂಡ ಆಗಿದೆ. ಆದರೂ ಈ ಹಣ್ಣು ಇಡೀ ಜಗತ್ತಿನಲ್ಲಿ ಎಲ್ಲೂ ಸಿಗುವಂತದ್ದಲ್ಲ. ಇದು ನಾವು ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗವಾದಂತಹ ಅಂಕೋಲಾ, ಕುಮಟಾ, ಅದೇ ರೀತಿ ಗೋಕರ್ಣ ಭಾಗದಲ್ಲಿ ಇಂತಹ ಹಣ್ಣುಗಳನ್ನ ನಾವು ಕಾಣಬಹುದು. ತುಂಬಾ ಸಿಹಿಯಾಗಿ ವಿಶಿಷ್ಟ ರುಚಿ ಹೊಂದಿರುವ ಅಂಕೋಲದ ಕರಿ ಇಶಾಡ್ ಮಾವಿನ ಹಣ್ಣು ದೇಶದ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಳ್ಳುತ್ತೆ. ಆದ್ರೆ ಈ ಬಾರಿ ಅಕಾಲಿಕ ಮಳೆಯಿಂದಾಗಿ ಮಾವಿನ ಹಣ್ಣು ಬೆಳವಣಿಗೆಯಾಗೋದು ತಡವಾಗಿದೆ. ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕರಿ ಇಶಾಡ್ ಮಾವಿನ ಹಣ್ಣು ಕಾರವಾರ ಮಾರುಕಟ್ಟೆಗೆ ಬರುತ್ತಿದ್ದವು. ಈ ಬಾರಿ ಕೊಂಚ ವಿಳಂಬವಾಗಿ ಮಾರುಕಟ್ಟೆ ಪ್ರವೇಶಿಸಿದೆ. ಮಾರ್ಚ್ ಎಂಡಿಂದ ಸ್ಟಾರ್ಟ್ ಆಗ್ತದೆ, ಜೂನ್ ಜುಲೈವರೆಗೆ ಇರ್ತದೆ, ಮುಗೀತು. ರೇಟು ಕಾಳಿಶಾಡ್ಗೆ ಹಣ್ಣಿದಂಗೆ ಡಿಪೆಂಡ್, ಅದು ಹಣ್ಣಿನ ಮೇಲೆ. ಮೊಸರದು ಹಣ್ಣಿನ ಮೇಲೆ ಡಿಪೆಂಡು. ಎಲ್ಲ ಹಣ್ಣಿದಂಗೆ ರೇಟು. ಫಸ್ಟ್ ಸ್ಟ್ಯಾಂಡಿಗೆ ಸ್ವಲ್ಪ ವ್ಯಾಪಾರ ಆಗ್ತದೆ. ಮಳೆ ಇರೋದ್ರಿಂದ, ಮಳೆ ಕಾರಣದಿಂದ ಸ್ವಲ್ಪ ಡೌನ್ ಆಯಿತು. ನಂತರ ಇವಾಗ ಅಡ್ಡಿಲ್ಲ, ಪರವಾಗಿಲ್ಲ. ಈ ಬಾರಿ ಮುಂಚಿತವಾಗಿ ಮಳೆ ಆರಂಭವಾಗಿದೆ. ಇದೀಗ ಬಿಸಿಲಿನ ವಾತಾವರಣವಿದ್ದು ಹಣ್ಣಿನ ವ್ಯಾಪಾರದಲ್ಲಿ ಕೊಂಚ ವ್ಯತ್ಯಾಸವಾಗಿದೆ. ಸದ್ಯಕ್ಕೆ ಮಾವಿನ ದರ ಕಡಿಮೆಯಾಗಿದ್ದು ವ್ಯಾಪಾರಿಗಳು ನಷ್ಟದಲ್ಲಿಯೇ ವ್ಯಾಪಾರ ಮಾಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಒಳ್ಳೆ ಮಾವಿನ ಹಣ್ಣಿನ ಸೀಸನು. ಅಂಕೋಲಾದ ಮಾವಿನ ಹಣ್ಣು, ವಿಶೇಷವಾದ ಮಾವಿನ ಹಣ್ಣು ಮಾರ್ಕೆಟ್ಗೆ ಬಂದಿದೆ. ಆದ್ರೆ ಅವುಗಳನ್ನ ಹೆಂಗ್ ಮಾರಾಟ ಮಾಡೋದು ಅಂತಾನೆ ಗೊತ್ತಾಗದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಯಾಕೆ ನೋಡಿ. ಬಾಯಲ್ಲಿ ನೀರೂರಿಸುವ ಮಾವು, ರಸ್ತೆ ಬದಿಯಲ್ಲಿ ರಾಶಿ ರಾಶಿ ವಿವಿಧ ಬಗೆಯ ಹಣ್ಣುಗಳು. ಆದ್ರೆ ಮಾವು ಖರೀದಿಸಲು ಗ್ರಾಹಕರು ಮಾತ್ರ ಬರುತ್ತಿಲ್ಲ. ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಹಣ್ಣುಗಳ ವ್ಯಾಪಾರ ಕೂಡ ಬರದಿಂದ ಕೂಡ ಸಾಗಿರುವಂತದ್ದು. ಕಳೆದ 2 ತಿಂಗಳಿಂದ ಅಂಕೋಲಾ ಭಾಗದ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಮಹಿಳೆಯರು ಹಣ್ಣಿನ ವ್ಯಾಪಾರವನ್ನು ಮಾಡ್ತಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಅಂಕೋಲಾದಲ್ಲಿ ಪ್ರಸಿದ್ಧಿ ಹೊಂದಿರುವಂತಹ ಕರಿ ಇಶಾಡ ತುಂಬಾ ವ್ಯಾಪಾರ ಕೂಡ ಆಗುತ್ತೆ. ಈ ಬಾರಿ ಕೂಡ ಕಳೆದ 2 ತಿಂಗಳಿಂದ ಹಣ್ಣುಗಳು ಕೂಡ ಈ ರೀತಿಯಾಗಿ ಕಾರವಾರ ನಗರದ MG ರಸ್ತೆಯಲ್ಲಿ ಎಲ್ಲರ ಗಮನ ಕೂಡ ಸೆಳೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಕರಿ ಇಶಾಡ ಮಾವಿನ ಹಣ್ಣಿನ ಜೊತೆಗೆ ರತ್ನಗಿರಿ ಆಪೋಸ್ ಆಗಿರಬಹುದು, ಬೆನಡ್ ಆಪೋಸ್ ಆಗಿರಬಹುದು, ಚಾಲ್ತಿ ಸೇರಿದಂತೆ ವಿವಿಧ ತಳಿಯ ಮಾವುಗಳು ಕೂಡ ಇಲ್ಲಿ ಭರ್ಜರಿ ವ್ಯಾಪಾರ ಕೂಡ ಆಗಿದೆ. ಇಲ್ಲಿ ಈ ಹಣ್ಣಿನ ವಿಶೇಷ ಅಂತ ಹೇಳಿದ್ರೆ ಯಾವುದೇ ಕೆಮಿಕಲ್ಗಳನ್ನ ಬಳಸದೆ ಸಂಪೂರ್ಣವಾಗಿ ಹುಲ್ಲಿನಿಂದ ಹಣ್ಣುಗಳನ್ನು ಮಾಡಿ ವ್ಯಾಪಾರ ಮಾಡುವುದು ವಿಶೇಷ ಅಂತ ಹೇಳಬಹುದು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲವನ್ನ ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ. ವಿವಿಧ ಬಗೆಯ ಮಾವಿನ ಹಣ್ಣು ಜಾಸ್ತಿ ಬೆಳೆಯೋದೇ ಅಂಕೋಲದಲ್ಲಿ. ಅದರಲ್ಲಿ ವಿಶೇಷ ಅಂದ್ರೆ ಈ ಬಾರಿ ಕರಿ ಇಶಾಡ್ ಮಾವಿನ ಹಣ್ಣಿಗೆ ಬೇಡಿಕೆ ಮಾತ್ರ ಇಲ್ಲ. ಹೌದು, ಇಷ್ಟು ದಿನ ಕರಿ ಇಶಾಡ್ ಮಾವು ಸಿಗದೆ ಮಾವು ಪ್ರಿಯರು ನಿರಾಶೆಯಲ್ಲಿದ್ರು. ಉಳಿದ ಮಾವು ಸಿಕ್ಕರೂ ಕರಿ ಇಶಾಡ್ ಮಾವಿನ ಹಣ್ಣು ಸಿಗದೆ ಬೇಸರದಲ್ಲಿದ್ರು. ಆದ್ರೀಗ ಕರಿ ಇಶಾಡ್ ಮಾವಿನ ಹಣ್ಣು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಕಾರವಾರ ಮಾರುಕಟ್ಟೆಯಲ್ಲಿ ಕಳೆದೊಂದು ತಿಂಗಳಿಂದ ರಸ್ತೆ ಬದಿಯಲ್ಲಿ ಗಮನ ಸೆಳೆಯುತ್ತಿವೆ. ಆದ್ರೆ ಗ್ರಾಹಕರು ಮಾತ್ರ ಬರುತ್ತಿಲ್ಲ. ತಮ್ಮ ಮನೆಯಲ್ಲೇ ಬೆಳೆದು ನೈಸರ್ಗಿಕವಾಗಿ ಅದನ್ನ ಹುಲ್ಲುಗಳಲ್ಲಿ ಇಟ್ಟು ಅದನ್ನ ಹಣ್ಣು ಮಾಡಿ ತಂದು ಮಾರುವಂತದ್ದು. ಈ ಸಲ ಏನಾಗಿದೆಪ್ಪ ಅಂತಂದ್ರೆ ಸ್ವಲ್ಪ ಮಳೆ ಬೇಗ ಆಗಿದ್ರಿಂದ ಇದಕ್ಕೆ ಇರುವಂತಹ ಒಂದು ಸಂಭಾವನೆ ಏನಿತ್ತೋ ಅದು ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ. ಅದರಿಂದ ಅವರಿಗೆ ಸ್ವಲ್ಪ ಲಾಸು ನಷ್ಟ ಕೂಡ ಆಗಿದೆ. ಆದರೂ ಈ ಹಣ್ಣು ಇಡೀ ಜಗತ್ತಿನಲ್ಲಿ ಎಲ್ಲೂ ಸಿಗುವಂತದ್ದಲ್ಲ. ಇದು ನಾವು ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗವಾದಂತಹ ಅಂಕೋಲಾ, ಕುಮಟಾ, ಅದೇ ರೀತಿ ಗೋಕರ್ಣ ಭಾಗದಲ್ಲಿ ಇಂತಹ ಹಣ್ಣುಗಳನ್ನ ನಾವು ಕಾಣಬಹುದು. ತುಂಬಾ ಸಿಹಿಯಾಗಿ ವಿಶಿಷ್ಟ ರುಚಿ ಹೊಂದಿರುವ ಅಂಕೋಲದ ಕರಿ ಇಶಾಡ್ ಮಾವಿನ ಹಣ್ಣು ದೇಶದ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಳ್ಳುತ್ತೆ.
ಆದ್ರೆ ಈ ಬಾರಿ ಅಕಾಲಿಕ ಮಳೆಯಿಂದಾಗಿ ಮಾವಿನ ಹಣ್ಣು ಬೆಳವಣಿಗೆಯಾಗೋದು ತಡವಾಗಿದೆ. ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕರಿ ಈಶಡ್ ಮಾವಿನ ಹಣ್ಣು ಕಾರವಾರ ಮಾರುಕಟ್ಟೆಗೆ ಬರುತ್ತಿದ್ದವು. ಈ ಬಾರಿ ಕೊಂಚ ವಿಳಂಬವಾಗಿ ಮಾರುಕಟ್ಟೆ ಪ್ರವೇಶಿಸಿದೆ. ಮಾರ್ಚ್ ಎಂಡಿಂದ ಸ್ಟಾರ್ಟ್ ಆಗ್ತದೆ, ಜೂನ್ ಜುಲೈವರೆಗೆ ಇರ್ತದೆ, ಮುಗೀತು. ರೇಟು ಕಾಳಿಶಾಡ್ಗೆ ಹಣ್ಣಿದಂಗೆ ಡಿಪೆಂಡ್, ಅದು ಹಣ್ಣಿನ ಮೇಲೆ. ಮೊಸರದು ಹಣ್ಣಿನ ಮೇಲೆ ಡಿಪೆಂಡು. ಎಲ್ಲ ಹಣ್ಣಿದಂಗೆ ರೇಟು. ಫಸ್ಟ್ ಸ್ಟ್ಯಾಂಡಿಗೆ ಸ್ವಲ್ಪ ವ್ಯಾಪಾರ ಆಗ್ತದೆ. ಮಳೆ ಇರೋದ್ರಿಂದ, ಮಳೆ ಕಾರಣದಿಂದ ಸ್ವಲ್ಪ ಡೌನ್ ಆಯಿತು. ನಂತರ ಇವಾಗ ಅಡ್ಡಿಲ್ಲ, ಪರವಾಗಿಲ್ಲ. ಈ ಬಾರಿ ಮುಂಚಿತವಾಗಿ ಮಳೆ ಆರಂಭವಾಗಿದೆ. ಇದೀಗ ಬಿಸಿಲಿನ ವಾತಾವರಣವಿದ್ದು ಹಣ್ಣಿನ ವ್ಯಾಪಾರದಲ್ಲಿ ಕೊಂಚ ವ್ಯತ್ಯಾಸವಾಗಿದೆ. ಸದ್ಯಕ್ಕೆ ಮಾವಿನ ದರ ಕಡಿಮೆಯಾಗಿದ್ದು ವ್ಯಾಪಾರಿಗಳು ನಷ್ಟದಲ್ಲಿಯೇ ವ್ಯಾಪಾರ ಮಾಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.